ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಲ್ಲು ರಘು ಹಾಗೂ ಸುಷ್ಮಿತಾ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಈಗಾಗಲೇ ಗೊತ್ತಿವತ್ತು ಸರ್ಪ್ರೈಸ್ ರೌಂಡ್ ಅಂತ. ಹೌದು. ಇವತ್ತು ನಿಮ್ಮಿಬ್ಬರಲ್ಲಿ ಯಾರ ನೆನಪನ್ನ ಸಂಭ್ರಮಿಸ್ತಾ ಇದ್ದೀರಾ? ಇವತ್ತು ನಾನು ರಘುಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವ್ಯಕ್ತಿನ ಸರ್ಪ್ರೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅವ್ನು ತುಂಬಾ ಖುಷಿ ಪಡ್ತಾನೆ ಅಂಡ್ ಅವರು ಕೂಡ ಅದನ್ನ ತುಂಬಾ ಸಂಭ್ರಮಿಸ್ತಾರೆ. ಸೊ ಅದನ್ನ ಇವತ್ತು ಸರ್ಪ್ರೈಸ್ ಕೊಡೋಣ ಅಂತೇಳಿ ನಾನು ರೆಡಿ ಆಗಿದ್ದೀನಿ. ಎಸ್, ವೇದಿಕೆ ನಿಮ್ಮದು. ಏನ್ ಬೇಕಾದ್ರೆ ಸರ್ಪ್ರೈಸ್ ಮಾಡಿ. ಓಕೆನಾ? Okay, done. ಓಕೆ. ನಿಮಗೋಸ್ಕರ ಇವತ್ತೊಂದು ಬಿಗ್ ಸರ್ಪ್ರೈಸ್ನೇ ತಗೊಂಡ್ಬಂದಿದ್ದೀನಿ ಸ್ಟೇಜ್ ಮೇಲೆ. 8-9 ವರ್ಷದಿಂದ ನಾವಿಬ್ರು ಪರಿಚಯ, ಮದ್ವೆ ಎಲ್ಲಾನು ಆಯ್ತು. ನೀನ್ ನನಗೆ ತುಂಬಾ ಸರ್ಪ್ರೈಸಸ್ ಕೊಟ್ಟಿದ್ಯಾ. ನೀನ್ ಸಣ್ಣ ಸರ್ಪ್ರೈಸಸ್ ಕೊಟ್ರು ನಾನು ಬಿಗ್ ಆಗಿ ಸೆಲೆಬ್ರೇಟ್ ಮಾಡ್ತೀನಿ. ಆದ್ರೆ ನೀನು ಅಷ್ಟೊಂದು ಎಕ್ಸೈಟ್ ಆಗಲ್ಲ ಅನ್ನೋದು ಗೊತ್ತು. ಬಟ್ ಆದ್ರೂ ಏನ್ ಸರ್ಪ್ರೈಸ್ ಕೊಡ್ಲಿ, ನೀನ್ ಏನ್ ಸರ್ಪ್ರೈಸ್ ಕೊಟ್ರೆ ನೀನು ಅದನ್ನ ಎಂಜಾಯ್ ಮಾಡ್ತೀಯ ಅಂತೇಳಿ ತುಂಬಾ ಯೋಚನೆ ಮಾಡಿದೆ. ಆ ಯೋಚನೆ ಮಾಡಿದಾಗ ನನ್ಗೊಂದು ಉಳ್ದಿದ್ದಂತ ಸರ್ಪ್ರೈಸ್ ನ ನಿಮ್ ಮುಂದೆ ಇವತ್ತು ಬರುತ್ತೆ. ಅದಕ್ಕಿಂತ ಮುಂಚೆ ಹೇಳೋದಾದ್ರೆ ನೀ ನನ್ನ ಲೈಫಲ್ಲಿ ಸಿಕ್ಕಿರುವಂತ ಒಂದು ಬಿಗ್ ಗಿಫ್ಟ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನಾನು ಏನೇ ಒಂದು ಆಸೆ ಪಟ್ಟರು ಅದಕ್ಕೆ ನೋ ಅಂದಿಲ್ಲ. ಪ್ರತಿಯೊಂದಕ್ಕೂ ನೀನು ನನಗೆ ಹೆಜ್ಜೆಗೂ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ಯಾ. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕೋ ನನಗೆ ಗೊತ್ತಿಲ್ಲ. ರಘು ಯೂಶಲಿ ಸರ್ಪ್ರೈಸಸ್ ನ ಎಂಜಾಯ್ ಮಾಡಲ್ಲ ಮ್ಯಾಮ್. ಅವನೆಲ್ಲಾನು ಕ್ಯಾಶುಯಲ್ ಆಗಿ ತಗೋತಾನೆ. ಇಲ್ಲ, ಕ್ಯಾಶುಯಲ್ ಆಗಿ ತಗೋತೀನಿ. ಫಸ್ಟ್ ಟೈಮ್ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ. ಸೊ ರೆಡಿನಾ ನೋಡಕ್ಕೆ? ರೆಡಿ. ಇಲ್ಲಿ ಸ್ಟೇಜ್ ಮೇಲೆ ಏನು ಬಂದೈತಾ? ಬಾ ಬಾ. ಓಪನ್ ಮಾಡು. ಯಾವ್ದೋ ಸ್ವರ್ಗದಲ್ಲಿ ಇದೀನಿ ಅನ್ಸ್ತಾ ಇದೆ. ಸ್ವರ್ಗದಲ್ಲಿ. ಓಕೆ, ಇದು ನೋಡಿದ್ರಲ್ಲ ಏನೇನು ನೆನಪಾಗ್ತಾ ಇದೆ ನಾನೇ ಕೊಡ್ತೀನಿ. ಕುಟಾಣಿ. ಓಕೆ, ಅಡಿಕೆ ಕುಟ್ಟೋದು, ಬಳೆ. ಇದು ಯಾರ್ದಾಗಿರ್ಬೋದು? ಇದನ್ನ ನೋಡಿದ್ರೆ ನಿಂಗೆ ಯಾರು ನೆನಪಾಗ್ತಾ ಇದಾರೆ? ಈ ಸೀರೆ ನೋಡು. ಇದು ಪಾರಿದಮ್ಮಂದು ಸೀರೆ. ಇದು ನಮ್ಮ ಅಜ್ಜಿ ಸೀರೆ. ಅಂದ್ರೆ ಲಾಸ್ಟ್ ಟೈಮು ಅಜ್ಜಿ ಮನೆ ಸಂಭ್ರಮ ಅಂತ ಬಂದಾಗ ಇಲ್ಲಿರೋ ಎಲ್ಲರೂ ಅವ್ರವ್ರ ಅಜ್ಜಿ ಮನೆಗೆ ಹೋಗಿ ತುಂಬ ಸಂಭ್ರಮ ಪಟ್ಟರು. ನಮ್ಮ ಅಜ್ಜಿನೂ ಇದ್ದಾರೆ. ಬಟ್ ಆದರೆ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟಿಂದ ಅದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ಸಿಡೆಂಟ್ ಅಲ್ವೇ ಅಲ್ಲ ಅದು. ಬಟ್ ಅವ್ರು ಅದು ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು ಹೇಳಿದ್ದು. ಬಟ್ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅವತ್ತು ನನಗೆ. ಅವ್ರಿಗೆ ಅಡಿಕೆ ಎಲೆ ಅಂದರೆ ತುಂಬ ಇಷ್ಟ. ಇದರಲ್ಲಿ ಅವ್ರು ಯಾವಾಗಲೂ ಕುಟ್ಕೊಂಡು ಇದು ಮಾಡ್ತಿದ್ರು. ನನಗೂ ಅಷ್ಟೇ. ಅವರಿಂದನೇ ನನಗೆ ಅಡಿಕೆ ಎಲೆ ಅಂದರೆ ತುಂಬ ಇಷ್ಟ. ಅವ್ರು ಯಾವಾಗಲೂ ಕುಟ್ಬಿಟ್ಟು ಹಿಂಗೆ ಕೊಡೋರು, ನೀನು ಊಟ ಆದ್ಮೇಲೆ ತಿನ್ಬೇಕು. ಆ್ಯಕ್ಚುಲಿ ಇದು ಒಂದು ಅವರು ಹೇಳ್ತಿದ್ರು, ನೀವು ತಿಂದರೆ ಅಲ್ಲಿ ನರಗಳು ತುಂಬ ಸ್ಟ್ರಾಂಗ್ ಆಗ್ತವೆ ಅಡಿಕೆ ಎಲೆ ಹಾಕೋದ್ರಿಂದ ಅಂತ ಹೇಳ್ತಿದ್ರು. ಬಟ್ ತುಂಬ ದಿವಸ ಆಯ್ತು ಅವ್ರನ್ನ ನೋಡಿ. ನನ್ನ ಮಗಳು ಹುಟ್ಟಿದಾಗ ನಮ್ಮ ಅಜ್ಜಿ ಎಷ್ಟು ಖುಷಿ ಪಟ್ಟಿದ್ರಂದ್ರೆ, ನಾನು ಮರಿಮೊಮ್ಮಗಳನ್ನ ಕಂಡ್ಬಿಟ್ಟೆ, ನನ್ನ ಜೀವನ ಸಾರ್ಥಕ ಆಯ್ತು. ಆಮೇಲೆ ಅವರು ಕಾಶಿಗೆ ಹೋಗಿದ್ರು, ತುಂಬಾ ಖುಷಿ ಪಟ್ಬಿಟ್ರು. ನನ್ನ ಮರಿಮೊಮ್ಮಕ್ಕಳಾದ್ರೂ ಮುಗೀತು, ನನ್ನ ಜೀವನ ಇನ್ನೇನೈತೆ. ತಾರಮ್ಮ, ರಘುಗೆ ಅವ್ರ ಅಜ್ಜಿ ಅಂದ್ರೆ ಬಹಳ ಇಷ್ಟ. ಅವ್ರಿಗೂ ಅಷ್ಟೇ ಇವನಂದ್ರೆ ಬಹಳ ಇಷ್ಟ. ನಮಗೂ ಅಷ್ಟೇ ಅಜ್ಜಿ ಅಂದ್ರೆ ಬಹಳ ಇಷ್ಟ. ನನಗೆ ಇವರು 5 ತಿಂಗಳಿಗೆ ಕರ್ಕೊಬಂದ್ಬಿಟ್ರು, ಬಾಣಂತನ ಸಾಕು ಬೇಡ ಅಂತೇಳಿ. ಆಮೇಲೆ ನಾನು ನೋಡ್ಕೊಂಡಿದ್ದೆ ಅಜ್ಜಿ, ಯುಕ್ತ ನೋಡ್ಕೊಂಡಿದ್ದೆ ಅಜ್ಜಿ. ನಾನು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಅಜ್ಜಿನ. ಪಾಪ ಇವ್ರು ಮಾತಾಡಿದ್ರೆ ಬರ್ತೀನಿ ಅಂತ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವರು ಮಾತಾಡಿಸ್ತಾ ಇಲ್ಲ, ಆ ಕಡೆ ಅವರು ಮುಂದಕ್ಕೆ ಬರ್ತಾ ಇಲ್ಲ, ಅವನೇ ಮಾತಾಡ್ಲಿ ಅಂತ. ಸೊ ಇವರಿಬ್ರದು ಈ ರೀತಿ ನಡೀತಾ ಇದೆ. ಬಟ್ ಈ ಶೋ ನೋಡ್ತಿದ್ರೆ ನಮ್ಮ ಅಜ್ಜಿ ಅವತ್ತು ಆಗಿದ್ದೆವು ಅದು ಹಂಗಲ್ಲಮ್ಮ. ನಾನು ಹೇಳಿದ್ದು ಅದು ಹಂಗಲ್ಲ ಅರ್ಥ. ಅದು ನಿನಗೆ ಅರ್ಥ ಆಗಿಲ್ಲ ಅವತ್ತು. ನೀನು ಇನ್ನೊಬ್ರು ಮಾತು ಕೆಲವೊಂದು ಕೇಳಬೇಡ. ನಿನ್ನ ಮಕ್ಕಳು ನೋಡ್ಕೊಂಡಿಲ್ಲ ಅಂದರೆ ನಾನು ನೋಡ್ಕೊತೀನಿ ಅಂತ ನಿನಗೆ ಹೇಳಿದ ಮಾತು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ಇದ್ದಿಲ್ಲ ಅವತ್ತು. ಇವಾಗಲೂ ಅಷ್ಟೇ. ನೀನು ಈ ಶೋನ ಅತ್ತೆ ಅವರೆಲ್ಲ ತೋರಿಸ್ತಿರ್ತಾರೆ. ಅವತ್ತಾಗಿದ್ದಕ್ಕೆ ಸಾರಿ ಅಮ್ಮ. ಅಲ್ಲು ಅಲ್ಲೂ
ನಾನು ನಿನಗೋಸ್ಕರ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಸೊ ಆ ಪ್ರಯತ್ನನ ಇವಾಗ ನಿನ್ನ ಮುಂದೆ ತೋರಿಸ್ತೀನಿ. ನಾನು ಅಜ್ಜಿನ ಕರ್ಕೊಂಬರಕ್ಕೆ ತುಂಬ ಕನ್ವಿನ್ಸ್ ಮಾಡಿದೆ, ಬಟ್ ಅವ್ರು ಆಗಲಿಲ್ಲ ಕನ್ವಿನ್ಸು. ಆ ಪ್ರಯತ್ನ ಅಟ್ಲೀಸ್ಟ್ ನಿನಗೆ ಸರ್ಪ್ರೈಸಾಗಿ ಕೊಡೋಣ, ಅಜ್ಜಿನ ನೀನು ಅಟ್ಲೀಸ್ಟ್ VT ಮೂಲಕ ಆದರೂ ನೋಡಲಿ ಅಂತೇಳಿ ನಾನು ನಿನಗೆ ಇವತ್ತು ತೋರಿಸ್ತಾ ಇದ್ದೀನಿ, ನೋಡು ಅಂತ. ಯಾರಿದ್ದೀರಾ ಮನೇಲಿ? ಅಜ್ಜಿ ಬಾರಜ್ಜಿ, ಅಲ್ಲಿ ನೋಡಿ ಒಂದು ನಿಮಿಷ ಅಳ್ಬೇಡಿ, ಸುಮ್ಮನೆ ರೀ. ಗೊತ್ತು ಬಾ ಅಮ್ಮ, ನೀವು ನೋಡ್ಕೊಂಡಂಗೆ ಯಾರು ನೋಡ್ಕೊಳಕ್ ಆಗಲ್ಲ ಅವಳನ್ನ. ಯಾಕೆ ಬೇಜಾರು ಮಾಡ್ಕೊತೀರಾ? ಸುಮ್ಮನೆ ರೀ. ಯಾಕೆ ನಾನು ಏನು ಮಾಡಿದ್ದಮ್ಮ ನನ್ನ ಮಕ್ಕಳಿಗೆ, ನನ್ನ ಮಗ ಸಸಿಗೆ, ಏನೋ ನೀವು ದೊಡ್ಡವರು. ನನ್ನ ಮಗನ ಮೇಲೆ ನೋಡಮ್ಮ, ನೋಡಿ ನನ್ನ ಮೊಮ್ಮಗನ ಮೇಲೆ ನನಗೆ ಬೇಗ ತಕ್ಕೋದಿಲ್ಲ. ಒಬ್ಬ ಮೊಮ್ಮಗ ನಾನು ಬೇಸರಕ್ಕಿ. ಸರಿ, ಈಗ ಬೇಜಾರ್ ಮಾಡ್ಕೋಬೇಡ್ರಿ, ಬನ್ರಿ ನಮ್ಮನೇಲೆ ಇರು ಅಂತ, ಆಯ್ತಾ? ನಾವೇನೋ ಸಣ್ಣವರು ತಪ್ಪು ಮಾಡಿದೀವಿ, ನೀವು ದೊಡ್ಡವರಾಗಿ ಕ್ಷಮಿಸ್ಬೇಕಲ್ವಾ? ಇದು ಒಂದ್ ಹೇಳ, ಒಂದು ಹೋದ್ರೆ ಹೋಗ್ಲಿ, ಎಲ್ಲ ಹೋಗ್ಲಿ, ರಘುಗೆ ನೀವಂದ್ರೆ ಬಹಳ ಇಷ್ಟ. ಪಾಪ ಪ್ರತಿ ಒಂದ್ ಅಡ್ಗೆ ಮಾಡ್ದಾಗ್ಲು ಮನೇಲಿ ಯಾವಾಗ್ಲೂ ನೆನ್ಸ್ತಾನೆ. ಅಯ್ಯೋ ನಮ್ಮಮ್ಮ ಇದ್ದಿದ್ರೆ ಬೆಳಗ್ಗೆ ಟಿಫನ್ ಬೆಳಗ್ಗೆನೆ ಮಾಡ್ಬಿಟ್ಟಿರೋರು, ನಮ್ಮಮ್ಮ ಇದ್ದಿದ್ರೆ ಹಬ್ಬದ ಊಟ 5 ನಿಮಿಷಕ್ಕೆ ಮಾಡಿಕ್ಕಿರೋರು, ನಮ್ಮಮ್ಮ ಇದ್ದಿದ್ರೆ ಆಲ್ರೆಡಿ ಹೋಳಿಗೆ ಎಲ್ಲ ಮಾಡಿಟ್ಟಿರೋರು ಅಂತ ಹಬ್ಬಕ್ಕೆಲ್ಲ ನೆನ್ಸ್ಕೊತಾನೆ ಇರ್ತಾನೆ ನಿಮ್ಮನ್ನ. ಅವ್ನಿಗೇನೋ ಒಂಚೂರು ಸಿಟ್ಟಿದೆ ನಿಮ್ ಮೇಲೆ, ಆ ಟೈಮಲ್ಲಿ ಹಂಗ್ ಮಾಡ್ಬಿಟ್ರಲ್ಲ, ಅವ್ನು ನಿಮ್ ಮಗನ್ ಸಪೋರ್ಟ್ ಮಾಡ್ಬಿಟ್ರಲ್ಲ ಅಂತ ಬೇಜಾರಾಯ್ತು ಅಷ್ಟೇ. ಬಾಮ ಅಂದ, ನಾನು ಬರಲ್ಲಪ್ಪ, ನಾನು ವಾಪಸ್ ಹೋಗ್ತೀನಿ. ನಿಮ್ಮ ಅಮ್ಮ ಫೋನ್ ಮಾಡ್ತಾಳೆ, ನಾನು ನಿನ್ಗೇನೋ ಹೇಳಿನ ನಿಮ್ಮ ಅಮ್ಮ ಮಾಡ್ಯಾಳ ಅಂತಂದು. ಯಾರು ಹೇಳೋದಲ್ಲ, ಮತ್ತು ಸಾಕು, ಅಷ್ಟೇ ಸಾಕು. ನೀನು ಚೆನ್ನಾಗಿದೆಯಲ್ಲ, ಅಷ್ಟೇ ಸಾಕು. ತುಂಬ ಕನ್ವಿನ್ಸ್ ಮಾಡಿದೆ ಅಜ್ಜಿಗೆ ಬನ್ನಿ ಅಂತೇಳಿ, ಬಟ್ ಅವ್ರು ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗಲಿಲ್ಲ. ಇಲ್ಲ ಮೊಮ್ಮಗನೇ ಬರಲಿ, ಅವನೇ ಬಂದು ನನ್ನ ಕರ್ಕೊಂಡು ಹೋಗ್ಲಿ, ಅವನೇ ಬಂದು ನನ್ನ ಕರೀಲಿ ಅಂತ ಹೇಳಿದ್ರು. ನಾನು ಕಾಲೆಲ್ಲ ಬಿದ್ದೆ, ಅಮ್ಮ ನಿಮ್ಮ ಕಾಲು ಹಿಡ್ಕೋತೀನಮ್ಮ, ಪ್ಲೀಸ್ ಬನ್ನಿ ಅಂತೇಳಿ, ಬಟ್ ಅವರು ಎಷ್ಟೇ ಕೇಳಿದ್ರು ಕನ್ವಿನ್ಸ್ ಆಗಲಿಲ್ಲ. ನನಗಿನ್ನೂ ನೆನಪೈತೆ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿವಿ. ನಾನು 7 ವರ್ಷ, ನನಗೆ ನನ್ನ ಮೊಮ್ಮಗನ ಕಾಲು ಕೆಳಗಿಳಿಸಿದ್ರೆ ಮಣ್ಣಾಗ್ಬಿಡ್ತದಪ್ಪ ಅಂತ ಹೇಳ್ಬಿಟ್ಟು ಊಟ ಮಾಡಿಸಿದ್ರು ನನಗೆ. 7 ವರ್ಷ ಆದ್ರೂ ಸೊ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು. ಬಟ್ ನಾನು ನಮ್ಮ ಅಮ್ಮಗೆ ಹೇಳಿದ ಒಂದೇ ಮಾತು, ಅಮ್ಮ ಏನಿಲ್ಲಮ್ಮ, ಆರಿರಾರು ಆರಿರಾರು ಬಾಬು